ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯ ಕಂಡ ಅದ್ಭುತ ವ್ಯಕ್ತಿತ್ವ. ಕರ್ನಾಟಕ ರಾಜ್ಯವನ್ನ ಆಳಿದ ಶ್ರೇಷ್ಠ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಇರುವಂತವರು ಅದು ಸಿದ್ದರಾಮಯ್ಯ. ಮೈಸೂರು ಜಿಲ್ಲೆಯ ವರ್ಣಾ ಹೋಬಳಿಯ ಸಿದ್ದರಾಮನ ಹುಂಡಿಯಲ್ಲಿ ಒಂದು ಹಿಂದುಳಿದ ಕುಟುಂಬದಲ್ಲಿ ಜನಿಸಿರುವಂತಹ ವ್ಯಕ್ತಿ ಸಿದ್ದರಾಮಯ್ಯ. ಆರಂಭಿಕವಾಗಿ ಅವರೇನು ಯಾವುದೇ ಶ್ರೀಮಂತ ದೊಡ್ಡ ಕುಟುಂಬದವರೇನಲ್ಲ, ಕೃಷಿಕ ಕುಟುಂಬದವರು. ಹಿಂದುಳಿದ ಸಮುದಾಯದಲ್ಲಿ ಜನಿಸಿರುವಂತಹ ವ್ಯಕ್ತಿ ದೊಡ್ಡ ಕನಸನ್ನ ಕಂಡಿರ್ತಕ್ಕಂಥದ್ದೇನೂ ಇರಲಿಲ್ಲ. ಅವನು ಆರಂಭಿಕ ಶಾಲೆಗಳಿಗೂ ಹೋಗಿರುವಂತಹ ಇತಿಹಾಸವಿಲ್ಲ. ಹಿಂದುಳಿದ ಜನಾಂಗದಲ್ಲಿ ಹುಟ್ಟಿ, ಒಂದು ಹಳ್ಳಿಯಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುತ್ತಾರೆ ಎನ್ನುವುದು ಅವರೂ ಕೂಡ ಕನಸು ಕಂಡಿರಲಿಲ್ಲ. ಅಕಸ್ಮಾತ್ ಆಗಿ ರಾಜಕಾರಣಕ್ಕೆ ಬಂದಿರುವಂತಹ ವ್ಯಕ್ತಿ. ಯಾವುದೇ ರೀತಿಯಾದಂತಹ ಕಪ್ಪು ಚುಕ್ಕೆ ಇಲ್ಲದೆ, ಯಾವುದೇ ರೀತಿಯಾದ ಭ್ರಷ್ಟಾಚಾರಗಳಿಲ್ಲದೆ, ಯಾವುದೇ ರೀತಿಯಾದ ಕೆಟ್ಟ ಆಡಳಿತವನ್ನು ಮಾಡದೆ ಇವತ್ತು ಹೆಸರು ಉಳಿಸಿಕೊಂಡು ಬಂದ ಕೆಲವು ರಾಜಕಾರಣಿಗಳಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ಬರು. ಹೌದು, ಇವರು ಮೊದಲಿಗೆ ಪಕ್ಷೇತರರಾಗಿ ಆಯ್ಕೆಯಾಗಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ, ಶಾಸಕರಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕನಾಗಿ, ಹೀಗೆ ರಾಜ್ಯದ ಎಲ್ಲ ಹುದ್ದೆಗಳನ್ನು ಅನುಭವಿಸಿದ ಕೆಲವು ನಾಯಕರಲ್ಲಿ ಅದು ಸಿದ್ದರಾಮಯ್ಯನವರು ಒಂದು. ಕೊಟ್ಟ ಮಾತಿಗೆ ಯಾವತ್ತಿಗೂ ನಡೆದುಕೊಳ್ಳುವಂತಹ ಜಾಯಮಾನ ಇರುವಂತಹ ವ್ಯಕ್ತಿ. ಯಾವುದೇ ಹಿಡಿದ ಕೆಲಸವನ್ನ ಯಾವತ್ತಿಗೂ ಅರ್ಧಕ್ಕೆ ಬಿಟ್ಟಂತಹ ವ್ಯಕ್ತಿಯಲ್ಲ. ತೊಡೆ ತಟ್ಟಿ ಸವಾಲನ್ನು ಹಾಕಿ ಮಾಡಿರುವ ಇತಿಹಾಸವಿದೆ. ಕರ್ನಾಟಕ ರಾಜ್ಯವನ್ನು ಅತಿ ದೀರ್ಘವಾಗಿ ಆಳ್ವಿಕೆ ಮಾಡಿದ ಮುಖ್ಯಮಂತ್ರಿ ಯಾರು ಅಂದ್ರೆ ಅದು ಸಿದ್ದರಾಮಯ್ಯನವರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಗಳನ್ನ ಕೊಟ್ಟಿರುವ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಯ್ಯನವರು. ಅವರು ಅಧಿಕಾರವನ್ನ ಸ್ವೀಕರಿಸಿದ ನಂತರ ಬಹುತೇಕ ಬಡವರು, ದೀನದಲಿತರು, ಹಿಂದುಳಿದವರನ್ನ ಮುಖ್ಯವಾದ ವಾಹಿನಿಗೆ ತರುವಂತಹ ಕೆಲಸವನ್ನ ಮಾಡಿದವರು ಸಿದ್ದರಾಮಯ್ಯನವರು. 2018ರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಚುನಾವಣೆಗೆ ಹೋದಾಗ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸುತ್ತಾರೆ. ಅದಾದ ನಂತರದಲ್ಲಿ 2023ರಲ್ಲಿ ಮತ್ತೆ ಚುನಾವಣೆಗೆ ಹೋಗಿ ಸಂಪೂರ್ಣ ಬಹುಮತದೊಂದಿಗೆ ಸರ್ಕಾರವನ್ನ ರಚನೆ ಮಾಡಿ ಮತ್ತೆ ಕರ್ನಾಟಕ ರಾಜ್ಯದ ದೊರೆಯಾಗಿ ಅಧಿಕಾರವನ್ನ ಸ್ವೀಕರಿಸುತ್ತಾರೆ. ಇವತ್ತಿಗೆ ಆ ಅಧಿಕಾರ ಮುಗಿದು ಹೋಗಿದೆ. ಅಂದ್ರೆ 5 ವರ್ಷಕ್ಕೆ ಆಯ್ಕೆಯಾಗಿರುವಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ 3 ವರ್ಷಕ್ಕೆ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುತ್ತಾರೆ. ಆದರೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವ, ಅವರ ತಾಕತ್ತು, ಅವರ ಮಾತು, ಅವರ ಜೀವನ ಶೈಲಿ, ಅವರ ಮಾತಿನ ಶೈಲಿ ಬಹಳ ಖಡಕ್ ಆಗಿರುವಂಥದ್ದು. ಯಾವುದಕ್ಕೂ ಜಗ್ಗದ, ಬಗ್ಗದ, ತಗ್ಗದ ಬಹಳ ಗಟ್ಟಿ ಸ್ವರೂಪದ ವ್ಯಕ್ತಿತ್ವ ಅದು ಸಿದ್ದರಾಮಯ್ಯನವರು. ಅಂತಹ ಖಡಕ್ ವ್ಯಕ್ತಿತ್ವದ ರೂವಾರಿ ಸಿದ್ದರಾಮಯ್ಯ ಇವತ್ತು ಹೈಕಮಾಂಡ್ ಹೇಳಿದ ಒಂದೇ ಒಂದು ಕಾರಣಕ್ಕೆ ರಾಜೀನಾಮೆಯನ್ನು ಕೊಟ್ಟು ಯಾವುದೇ ಪ್ರಶ್ನೆಗಳನ್ನ ಮಾಡದೆ, ಎಷ್ಟೋ ಶಾಸಕ ಸಚಿವರು ರಾಜೀನಾಮೆಯನ್ನ ಬೇಡ, ನೀವೇ ಮುಖ್ಯಮಂತ್ರಿ ಆಗಬೇಕೆನ್ನುವಂತಹ ದೊಡ್ಡದಾದಂತಹ ಬೇಡಿಕೆ ಇದ್ದರೂ ಕೂಡ ಅದ್ಯಾವುದನ್ನು ಒಪ್ಪಿಕೊಳ್ಳದ ಸಿದ್ದರಾಮಯ್ಯ ಒಂದೇ ಮಾತಿಗೆ, ಕೊಟ್ಟ ಮಾತಿಗೆ ರಾಜೀನಾಮೆಯನ್ನ ಕೊಟ್ಟು ಈಗ ಮಾಜಿ ಮುಖ್ಯಮಂತ್ರಿಗಳಾಗಿ ಮುಂದಿನ ನಡೆ ಏನು? ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರ ಅಗತ್ಯತೆ ಇದೆ ಎಂದು ಕಾಂಗ್ರೆಸ್ ಒತ್ತಿ ಹೇಳುತ್ತಿದೆ. ಆದರೆ ಸಿದ್ದರಾಮಯ್ಯನವರು ನಾನು ಕರ್ನಾಟಕದಲ್ಲಿರುತ್ತೇನೆ, ರಾಷ್ಟ್ರ ರಾಜಕಾರಣ ನನಗೆ ಬೇಡ ಎಂದು ತಿರಸ್ಕಾರ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ಒಂದು 20 ವರ್ಷಗಳ ಕಾಲಘಟ್ಟದಲ್ಲಿ ಕರ್ನಾಟಕದ ರಾಜಕಾರಣವನ್ನ ನೋಡಿದಾಗ ದೇವೇಗೌಡರು, ಯಡಿಯೂರಪ್ಪನವರು ಬಿಟ್ರೆ ಸಿದ್ದರಾಮಯ್ಯನವರು, ಇವರು 3 ಜನರಿಗೆ ಮಾಸ್ ಲೀಡರ್ ಅಂತ ಕರೀತೀವಿ. ಈ 3 ಜನರಿಗೆ ಕರ್ನಾಟಕದ ಮೂಲೆಗಳಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ. ಸ್ವಲ್ಪ ದೇವೇಗೌಡರು ಸ್ವಲ್ಪ ಹಿಂದಿನ ಹಳೆಯ ವ್ಯಕ್ತಿ ಆದ್ರೆ ಪ್ರಸ್ತುತ ರಾಜಕಾರಣದಲ್ಲಿ ಈಗ ದೇವೇಗೌಡರ ಎರ ಮುಗಿದು ಹೋಗಿದೆ ಅನ್ಸುತ್ತೆ. ಯಡಿಯೂರಪ್ಪರವರ ಎರ ಕೂಡ ಮುಗಿದು ಹೋಗಿದೆ. ಈಗ ಪ್ರಸ್ತುತ ಸಮಕಾಲೀನ ಕರ್ನಾಟಕ ರಾಜ್ಯದ ಮಾಸ್ ಲೀಡರ್ ಅಂತಂದ್ರೆ ಅದು ದಟ್ ಈಸ್ ಓನ್ಲಿ ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ ಅಂತಿತ್ತು. ಇವತ್ತಿಗೆ ಅವರ ರಾಜಕಾರಣವೂ ಕೂಡ ಸೊನ್ನೆಯಾಗಿದೆ. ಹಾಗೆಂದು ಮಾತ್ರಕ್ಕೆ ಸಿದ್ದರಾಮಯ್ಯ ಯಾವುದೇ ವಿವಾದಾತ್ಮಕ ವ್ಯಕ್ತಿಯಲ್ಲ, ಎಲ್ಲರೂ ಒಪ್ಪಿಕೊಳ್ಳುವಂತಹ ವ್ಯಕ್ತಿ ಅಂದ್ರೆ ಅಲ್ವೇ ಅಲ್ಲ. ಇವರನ್ನ ಬಹಳ ದೊಡ್ಡದಾದಂತಹ ವರ್ಗ ವಿರೋಧಿಸುತ್ತಾನೆ ಬಂದಿದೆ. ಕಾರಣ ಇವರು ಹಿಂದುತ್ವದ ವಿರೋಧವನ್ನ ಮಾಡಿರುವುದು, ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡಿರುವುದು, ಕೆಲವೇ ಸಮುದಾಯಗಳಿಗೆ ಇವರ ಯೋಜನೆಗಳನ್ನು ಕೊಡ್ತಕ್ಕಂಥದ್ದು ಎನ್ನುವುದನ್ನ ಇವರ ವಿರೋಧಿಗಳು ವಿರೋಧಿಸ್ತಾ ಬಂದಿದ್ದಾರೆ. ಆದರೆ ಇವತ್ತಿನ ರಾಜಕಾರಣದಲ್ಲಿ ವಿರೋಧಿಗಳಿಗೂ ಪ್ರಶಂಸೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರು. ಅವರನ್ನ ಟೀಕೆ ಮಾಡಿದ್ದು ಒಂದೆರಡಲ್ಲ. ಸಿದ್ದರಾಮಯ್ಯನವರಿಗೆ ಸಿದ್ದರಾಮುಲ್ಲಾ ಖಾನ್ ಎಂದು ಕರೆದಿದ್ದು ಉಂಟು, ಮುಸ್ಲಿಮರ ಪರ ಇರುವಂತಹ ನಾಯಕ ಅಂದಿದ್ದು ಉಂಟು. ಬಹುಶಃ ಕರ್ನಾಟಕ ರಾಜ್ಯದ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಕೆಲವು ರಾಜಕಾರಣಿಗಳ ಆಡಳಿತದಲ್ಲಿ ಸಿದ್ದರಾಮಯ್ಯನವರ ಆಡಳಿತವೂ ಒಂದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿದ್ದರಾಮಯ್ಯನವರ ಆಡಳಿತ ಸಹಜವಾಗಿ ನಾವು ವಿಶ್ಲೇಷಣೆ ಮಾಡಿದಾಗ ಸೂರು ಇಲ್ಲದವರಿಗೆ ಸೂರು ಕಲ್ಪಿಸುವ ಯೋಜನೆಯನ್ನ ತಂದಿದ್ದಾರೆ. ಈ ಹಿಂದೆ ದೇವರಾಜ ಅರಸು ಅನ್ನುವಂತಹ ಒಬ್ಬ ಮುಖ್ಯಮಂತ್ರಿ ಇದ್ರು. ಅವರ ನಂತರದಲ್ಲಿ ಅವರ ದಾರಿಯಲ್ಲಿ ಹೋಗಿರುವಂತಹ ಏಕೈಕ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ. ಇವತ್ತಿನ ಕಾಲಘಟ್ಟಕ್ಕೆ ವಿರೋಧ ಪಕ್ಷಗಳು ವಿರೋಧಿಸಬಹುದು, ಆದರೆ ವಿರೋಧ ಪಕ್ಷಗಳಿಗೂ ಪ್ರಶಂಸೆಗೆ ಒಳಗಾಗುವ ಯಾರಾದರೂ ಒಬ್ಬರು ನಾಯಕರಿದ್ರೆ ಅದು ಅಟಲ್ ಬಿಹಾರ್ ವಾಜಪೇಯಿ ದೇಶದಲ್ಲಿ ಅಂದ್ರೆ ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯ ಅನ್ನಬಹುದು. ಸಿದ್ದರಾಮಯ್ಯನ ಒಂದು 3-4 ವಿಷಯಗಳನ್ನ ಬಿಟ್ಟರೆ ಬಹುತೇಕ ವಿರೋಧಿಗಳು ಒಪ್ಪಿಕೊಳ್ಳುವಂತಹ ನಾಯಕ. ಅವ್ರು ಯಾವ್ದಾದ್ರು ಒಂದು ವಿಷಯಕ್ಕೆ ಮಾಡಬೇಕು ಅಂತ ನಿಂತಾಗ 1000 ವಿರೋಧಗಳು ಬಂದರೂ ಕೂಡ ಮಾಡೇ ತೀರುತ್ತಾರೆ. ಸಹಜವಾಗಿ ಅವರು ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡಿದ್ದಾರೆ, ಅದೇ ಅವರು ಒಪ್ಕೊಳ್ತಾರೆ. ಯಾಕಂದ್ರೆ ಮುಸ್ಲಿಮರು ಅಲ್ಪಸಂಖ್ಯಾತರು ಎಂಬ ಕಾರಣಕ್ಕಾಗಿ ಅವರನ್ನ ನಾವು ದೂರುವಂತಿಲ್ಲ ಅನ್ನುವುದನ್ನು ಅವರೇ ಹೇಳ್ತಾ ಬರ್ತಾರೆ. ಅದನ್ನು ಬಿಟ್ರೆ ಅವರು ಕರ್ನಾಟಕದ ರಾಜಕಾರಣಕ್ಕೆ ಯಾವತ್ತೂ ನೆನಪಿಡುವಂತಹ ವ್ಯಕ್ತಿತ್ವ ಆಗಿದ್ದಾರೆ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಸುಮಾರು 8 ವರ್ಷಗಳ ಕಾಲ ಯಾರೂ ಕೂಡ ಈ ರಾಜ್ಯವನ್ನು ಆಳ್ವಿಕೆ ಮಾಡಿಲ್ಲ. ಅದು ಮಾಡಿದ್ದು ಸಿದ್ದರಾಮಯ್ಯನವರು ಮಾತ್ರ.
ಜೊತೆಗೆ ಸಮಾಜವಾದಿ ರಾಜಕಾರಣಿ ಅಂತ ನಾವು ಇವರಿಗೆ ಕರಿತಾ ಬರ್ತೀವಿ. ಆದ್ರೆ ಅವರು ಕೂಡ ಕೆಲವೊಂದು ಬಾರಿ ಸಮಾಜವಾದ ತತ್ವವನ್ನ ಕೆಲವೊಮ್ಮೆ ಅಡೆತಡೆಗಳನ್ನ ಅನುಭವಿಸಿದ್ದು ಉಂಟು. ಉದಾಹರಣೆಗೆ ಸಹಜವಾಗಿ ಕುಟುಂಬ ರಾಜಕಾರಣವನ್ನ ಒಪ್ಪದ ವ್ಯಕ್ತಿ ತನ್ನ ಕುಟುಂಬದ ಅವರ ಮಗನಿಗೂ ಕೂಡ ಚುನಾವಣೆಯಲ್ಲಿ ನಿಲ್ಲಿಸಿ MLC ಮಾಡಿಸಿದ್ರು. ಇದು ಕೂಡ ಸಿದ್ದರಾಮಯ್ಯನವರು ಮಾಡುವ ಸರಿಯಾದ ಕೆಲಸ ಅಲ್ಲ ಅಂತ ಪ್ರಶ್ನೆ ಮಾಡಿದ್ದು ಉಂಟು. ಈಗ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಎನ್ನುವುದು ನಿಗೂಢವಾಗಿದೆ. ಮಂತ್ರಿಯಂತೂ ಆಗೋದಕ್ಕೆ ಸಾಧ್ಯವಿಲ್ಲ, ರಾಷ್ಟ್ರ ರಾಜಕಾರಣಕ್ಕೆ ಹೋಗಕ್ಕಾಗಲ್ಲ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಸಹಜ ಶಾಸಕರಾಗಿ ಇರಬಹುದು, ಸಕ್ರಿಯ ರಾಜಕಾರಣ ಚುನಾವಣಾ ರಾಜಕಾರಣದಿಂದ ದೂರ ಸರಿದಿದ್ದಾರೆ. ಬಹುಶಃ ಈ ಹಿಂದೆ ವೀರೇಂದ್ರ ಹೆಗಡೆ ಎನ್ನುವಂತಹ ಒಬ್ಬ ಅದ್ಭುತ ನಾಯಕನನ್ನ ಅಧಿಕಾರದಿಂದ ಕೆಳಗಿಳಿಸಿದಾಗ ಲಿಂಗಾಯತರು ಕಾಂಗ್ರೆಸ್ ಪಕ್ಷದಿಂದ ಬಹಳ ದೂರ ಹೋಗಿದ್ರು, ಮತ್ತೆ ಬರ್ಲಿಕ್ಕೆ ಆಗ್ಲಿಲ್ಲ. ಕಾಂಗ್ರೆಸ್ ಅವತ್ತಿನಿಂದ ಮಕಾಡೆ ಮಲಗುತ್ತಾ ಬಂದಿತ್ತು. ನಂತರದ ಕಾಲಘಟ್ಟದಲ್ಲಿ SM ಕೃಷ್ಣ ಸಿದ್ದರಾಮಯ್ಯನ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿತ್ತು. ಈಗಲೂ ಕೂಡ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ನಿಂದ ದೂರ ಹೋಗುವ ಭಯ ಕಾಂಗ್ರೆಸ್ಗೆ ಕಾಡುತ್ತಿದೆ. ಅಹಿಂದ ಎನ್ನುವ ಪರಿಕಲ್ಪನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಬಹಳ ಒತ್ತಿ ಮುನ್ನೆಲೆ ರಾಜಕೀಯಕ್ಕೆ ತಂದಿದ್ದು ಅದೇ ಸಿದ್ದರಾಮಯ್ಯನವರು. 2006ರಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲೇ ಅಹಿಂದ ಅನ್ನುವಂತಹ ಪರಿಕಲ್ಪನೆಯನ್ನ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದರು. ಅಹಿಂದ ಎಂದರೆ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತರು ಎನ್ನುವಂಥದ್ದನ್ನ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯಕ್ಕೆ ತಂದುಕೊಟ್ರು. ಇವತ್ತಿಗೂ ಅವರನ್ನ ನೋಡಿ ಅದೆಷ್ಟೋ ಅಹಿಂದ ಮತಗಳು ಕಾಂಗ್ರೆಸ್ಗೆ ಬೀಳುತ್ತಿತ್ತು. ಬಹುಶಃ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ಗೆ ಇವರೆಲ್ಲ ಒಕ್ಕರೆಯಿಂದ ಒಂದೇ ರೀತಿಯಾಗಿ ಮತವನ್ನ ಚಲಾಯಿಸ್ತಾರೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು. ಅದೇನೇ ಇರಲಿ, ಕರ್ನಾಟಕ ರಾಜ್ಯದ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರ ಆಡಳಿತ ಇವತ್ತು ಸ್ವಚ್ಛವಾದದ್ದು. ಬಹುತೇಕ ನಾವು ಎಷ್ಟೋ ರಾಜಕಾರಣಿಗಳನ್ನು ನೋಡಿದಾಗ ಅವರ ರಾಜಕೀಯ ಯಾವ ರೀತಿ ವಿಧಾಯವಾಗಿದೆ ಅಂತಂದ್ರೆ, ಬಹುತೇಕ ಕರ್ನಾಟಕದ ರಾಜ್ಯದ ರಾಜಕಾರಣದಲ್ಲಿ ಕೆಲವೊಂದು ಮುಖ್ಯಮಂತ್ರಿಗಳು ಅದ್ಯಾವ ರೀತಿಯಾಗಿ ರಾಜಕೀಯದಿಂದ ನಿವೃತ್ತರಾಗಿದ್ದಾರೆ ಎಂದರೆ ಕೆಟ್ಟ ಹೆಸರುಗಳ ಮುಖಾಂತರವಾಗಿದ್ದಾರೆ. ಹಗರಣಗಳು, ಭ್ರಷ್ಟಾಚಾರಗಳು, ಆಡಳಿತದ ವೈಫಲ್ಯಗಳು, ಆಡಳಿತದ ವಿರೋಧ ಅಲೆಗಳು ಇವೆಲ್ಲವುಗಳಿಂದ ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಹೋಗಿರುವ ಇತಿಹಾಸವನ್ನ ಕಾಣ್ತೇವೆ. ಜೈಲಿಗೆ ಹೋಗಿರುವ ಇತಿಹಾಸವನ್ನ ಕಾಣ್ತೇವೆ. ಪ್ರತಿಭಟನೆ ಮಾಡಿ ಅಧಿಕಾರದಿಂದ ಇಳಿಸಿರ್ತಕ್ಕಂಥದ್ದು ಕಾಣ್ತೇವೆ. ಆದರೆ ಸಿದ್ದರಾಮಯ್ಯನವರೆಗೂ ಅವರು 8 ವರ್ಷ ಮುಖ್ಯಮಂತ್ರಿಯಾಗಿದ್ದು, 8 ವರ್ಷ ವಿರೋಧ ಪಕ್ಷದ ನಾಯಕನಿದ್ದು, ಸುಮಾರು 48 ವರ್ಷಗಳ ರಾಜಕಾರಣದಲ್ಲಿದ್ದರೂ ಕೂಡ ಯಾವತ್ತೂ ಭ್ರಷ್ಟಾಚಾರದ ಪ್ರಕರಣಗಳನ್ನ ಒಪ್ಪಿಕೊಳ್ಳಲಿಲ್ಲ. ಅವರ ವಿರುದ್ಧ ಯಾವುದೇ ಆ ರೀತಿಯಾಗಿ ಪ್ರತಿಭಟಿಸುವ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಪ್ರಕರಣಗಳು, ಆಡಳಿತದ ವೈಫಲ್ಯಗಳು ಯಾವುದೂ ಕೂಡ ಕಾಣಲಿಲ್ಲ. ಸ್ವಜನ ಪಕ್ಷಪಾತವೂ ಕಾಣಲಿಲ್ಲ. ಅವರ ಸಂಪುಟ ದರ್ಜೆ, ಅವರ ಕ್ಯಾಬಿನೆಟ್ ಅನ್ನ ನೋಡಿದಾಗ ಬಹುತೇಕ ಸರ್ವಜನಾಂಗದ ಶಾಂತಿಯ ತೋಟದಂತೆ ಕಂಡಿತ್ತು. ಹೀಗೆ ಆಗಿರುವ ಸಿದ್ದರಾಮಯ್ಯ ಮಾಸ್ ಲೀಡರ್ ಆಗಿ ಹೊರಹೊಮ್ಮಿದ್ರು. ಆದರೆ ಇತ್ತೀಚೆಗೆ ಮೂಢ ಹಗರಣದಲ್ಲಿ ಅವರ ಹೆಸರು ಕೇಳಿಬಂತು. ಆದರೆ ಅದ ಖುಲಾಸೆ ಆಯಿತು. ಸಹಜವಾಗಿ ಎಲ್ಲವನ್ನ ನೋಡಿದಾಗ, ವಿರೋಧ, ಆಡಳಿತ ಪರ ವಿರೋಧ ಎಲ್ಲವನ್ನ ನೋಡಿದಾಗ ಒಬ್ಬ ರಾಜಕಾರಣಿ ಮೇರು ಸ್ಥಿತಿಯಲ್ಲಿರುವುದನ್ನು ಮತ್ತು ಕೆಳ ಸ್ಥಿತಿಯಲ್ಲಿರುವುದನ್ನು ನಾವು ನೋಡ್ತಾ ಬರ್ತೇವೆ. ಅದಕ್ಕೆ ಸಿದ್ದರಾಮಯ್ಯ ಕೂಡ ಹೊರತಾಗಿಲ್ಲ. ಅವರ ಜೀವನದಲ್ಲಿ ಏಳು ಬೀಳುಗಳಾಗಿವೆ. ಮಗನನ್ನ ಕಳೆದುಕೊಂಡ ಒಂದು ದೊಡ್ಡ ದುರಂತ ಕಥೆಯಾಗಿದೆ. ಅವರೇ ಮುಖ್ಯಮಂತ್ರಿಯಾಗಿ ಮತ್ತೆ ಚುನಾವಣೆಗೆ ಹೋದಾಗ ಸೋತ ನೋವಿದೆ. ಈಗಲೂ ಕೂಡ ನೋವಿನಿಂದ ರಾಜಕಾರಣದಿಂದ ವಿದಾಯ ಹೇಳಿದ್ದಾರೆ. ಆದರೆ ಅವರು ಅನುಸರಿಸಿದ್ದು ಬಹಳ ಸದೃಢವಾದ ನಡೆ. ಕೊಟ್ಟ ಮಾತಿನಂತೆ ಅಧಿಕಾರವನ್ನ ಬಿಟ್ಟುಕೊಟ್ಟಿದ್ದಾರೆ. ಯಾವುದೇ ಪ್ರತಿಭಟನೆಗಳನ್ನು ಮಾಡಿಲ್ಲ. ಯಾವುದೇ ಸರ್ಕಾರವನ್ನ ಹಾಳು ಮಾಡತಕ್ಕಂಥದ್ದಾಗಿಲ್ಲ. ಮುಂದೆ ಬರುವ ಮುಖ್ಯಮಂತ್ರಿಗೆ ಎಲ್ಲರೂ ಸಹಕಾರ ಕೊಡಿ ಅಂತ ತನ್ನ ಸಚಿವರಲ್ಲಿ ಮನವಿ ಮಾಡಿಕೊಂಡು ನಿಷ್ಠಾವಂತ ರಾಮಯ್ಯನಾಗಿದ್ದಾರೆ. ಆದರೆ ಯುವಕರಿಗೆ ಕೆಲವೊಂದಿಷ್ಟು ನೇಮಕಾತಿಗಳನ್ನ ಮಾಡಬೇಕಾಗಿತ್ತು. ಮಾಡುವ ಕೆಲಸಗಳು ಬಹಳ ಇತ್ತು. ಹಿಂದುಳಿದ ದಲಿತ ಕುಟುಂಬಗಳಿಗೆ ಬಹಳ ದೊಡ್ಡ ಕೆಲಸವನ್ನ ಮಾಡುವುದಾಗಿತ್ತು. ಅದರ ಜೊತೆಗೆ ಕಳೆದ ಅವಧಿಯಲ್ಲಿ ಬಹಳ ದೊಡ್ಡ ನೇಮಕಾತಿಗಳನ್ನ, ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ರು. ಆದರೆ ಎರಡನೆಯ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಯಾವುದೇ ನೇಮಕಾತಿಗಳಿಗೆ ಒತ್ತು ಕೊಡಲಿಲ್ಲ. ಯುವಕರ ಕಣ್ಮಣಿಯಾಗಿದ್ದವರು ಯುವಕರ ಕಣ್ಣೊರಿಸುವ ಕೆಲಸವನ್ನು ಮಾಡಲಿಲ್ಲ. ಅದು ಯಾವತ್ತಿಗೂ ಸಿದ್ದರಾಮಯ್ಯನವರಿಗೆ ಯುವಕರು ಕೊಡುವಂತಹ ಒಂದು ಕೆಟ್ಟ ಹೆಸರು ಆಗಬಹುದು. ಯುವಕರಿಗಾಗಿ ನೇಮಕಾತಿಯನ್ನ ಮಾಡುವ ಸಿದ್ದರಾಮಯ್ಯನವರಿಗೆ ನೋಟಿಫಿಕೇಶನ್ ರಾಮಯ್ಯ ಅಂತ ಕರೀತಾ ಇದ್ರು. ಆದರೆ ಸರ್ಕಾರಿ ನೌಕರಿಯ ಕನಸು ಕಾಣುವ ಯುವಕರಿಗೆ ಅವರು ಕನಸನ್ನ ಕನಸಾಗಿ ಇಟ್ಟು ಹೋದರು. ಅದೇನೇ ಆದ್ರೂ ಸಿದ್ದರಾಮಯ್ಯ ಕರ್ನಾಟಕದ ಮಟ್ಟಿಗೆ ಮಾಸ್ ಲೀಡರ್, ಠಗರು ರಾಮಯ್ಯ, ಸಿದ್ದರಾಮಯ್ಯ, ಭದ್ರರಾಮಯ್ಯ, ಕನ್ನಡ ರಾಮಯ್ಯ, ದಲಿತ ರಾಮಯ್ಯ, ಸಮಾಜೋದ್ಧಾರಕ ರಾಮಯ್ಯ ಎನ್ನುವ ಹಲವಾರು ಬಿರುದುಗಳನ್ನ ಕೊಡ್ತಾರೆ.